ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಸೂಪರ್ 30 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ಸ್ಪರ್ಧಾ ಕರ್ನಾಟಕದಲ್ಲಿ DSCRT ಮಾದರಿಯ 7ನೇ ವಿಡಿಯೋ ಇದಾಗಿದೆ ಅಂತ. ಯಾರಿನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ವಿವಿಧ ವಿಷಯಗಳ ವಿಡಿಯೋಗಳು, ಸುಮಾರು ವಿಡಿಯೋಗಳು ಸಿಗುತ್ತೆ. ಅದನ್ನು ನೀವು ನೋಡಿ ಸದುಪಯೋಗ ಪಡಿಸ್ಕೊಳ್ಬೋದು. ನೆಕ್ಸ್ಟು ಯಾರಿಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಈ ಒಂದು ಸೋಷಿಯಲ್ ಸೈನ್ಸು, PSTR, GPSTR, HSTR ಮತ್ತು TET ವಿಡಿಯೋಗಳನ್ನು ಸಹ ನೀವು ಪಡಿಬೋದು. ಇದು ಪೇಯ್ಡ್ ವರ್ಷನಲ್ಲಿ. ಹಾಗೆ GPSTR, HSTR ಮತ್ತು ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಅವೈಲೇಬಲ್ ಇದೆ. ಹಾಗೆ BPEd ಮತ್ತು ಇತರೆ ಕೋರ್ಸ್ಗಳಿಗೂ ಸೈಕಾಲಜಿ ಸಪ್ರೇಟಾಗಿ ಚಾಪ್ಟರ್ ವೈಸ್ ಮತ್ತು ಇಲ್ಲಿ ನೀವು ನೋಟ್ಸ್ಗಳನ್ನು ತಡಬೋದು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಮಾಡಲಾಗಿದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ನೆಕ್ಸ್ಟ್ ಹಾಗಾದರೆ ನಾವೀಗ ಬೆಂಜಮಿನ್ ಬ್ಲೂಮ್ ಪ್ರತಿಪಾದಿಸಿದ ಕಲಿಕಾ ಸಿದ್ಧಾಂತ ಯಾವುದು? ಇಲ್ಲಿ ನಮಗೆ ಬ್ಲೂಮ್ ಪ್ರತಿಪಾದಿಸಿದ ಅಂತ ಇದೆ ನೋಡಿ. ನಮಗೆ ಬ್ಲೂಮ್ ಪ್ರತಿಪಾದಿಸಿದಂಥ ಈ ಶ್ರೇಣೀಕೃತ ಅಂತಿದೆ. ಸಾಮಾಜಿಕ ಕೌಶಲ್ಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಭುತ್ವ ಕಲಿಕೆ ಮತ್ತು ಅನುಕರಣ ಕಲಿಕೆ. ನೋಡಿ, ನಮಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿರುವಂತೆ ಪ್ರಭುತ್ವ ಕಲಿಕೆ ಏನಿದೆ, ಈ ಮಾಸ್ಟರಿ ಲರ್ನಿಂಗ್ ಅಂತ ಏನು ಕರಿತೀವಿ, ಈ ಮಾಸ್ಟರಿ ಲರ್ನಿಂಗಲ್ಲಿ ಬಂದಿರತಕ್ಕಂಥ ಕೆಲವು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಅಧ್ಯಯನ ಮಾಡೋದಾದರೆ ಇಲ್ಲಿ ನೋಡ್ಬೋದು ನೋಡಿ. ಹಾಗೆ ನಮಗೆ ಹಿರಾರ್ಕಿ ಅಥವಾ ಈ ಶ್ರೇಣೀಕೃತ ಯಾರ್ದು ಅಂದರೆ ಈ ಒಂದು ಗ್ಯಾಗ್ನೆ ಏನಿದ್ದಾರೆ, ಈ ಗ್ಯಾಗ್ನೆ ಅವರ ಒಂದು ಸಿದ್ಧಾಂತ ಶ್ರೇಣೀಕೃತ. ಸಾಮಾಜಿಕ ಕೌಶಲ್ಯ ಅಥವಾ ಸೋಷಿಯಲ್ ಅಂತ ನಾವು ಕೇಳಿದ್ರೆ ಈ ಬಂಡೋರ ಅವ್ರದ್ದು ಏನಿದೆ, ಬಂಡೋರ, ಈ ಬಂಡೋರ ಅವ್ರದ್ದು ನೋಡಿ ಕೇಳ್ತಾ ಹೋಗ್ಬೋದು ನಾವು, ಆಲ್ಬರ್ಟ್ ಬಂಡೋರ ಅವ್ರದ್ದು. ಹಾಗಾದರೆ ಈ ಬ್ಲೂಮ್ ಪ್ರತಿಪಾದಿಸಿದ ಕಲಿಕಾ ಸಿದ್ಧಾಂತ, ಇದಕ್ಕೆ ಒಂದು ಚಾರ್ಟ್ ಔಟ್ ನಾನು ಏನು ಕ್ಲಾಸಲ್ಲಿ ಮಾಡಿದ್ದೀವಲ್ಲ ಅದನ್ನು ಚಾರ್ಟ್ ಔಟನ್ನು ಹಾಕಿದ್ದೀನಿ. ಮನಃಶಾಸ್ತ್ರಜ್ಞರು ಮಂಡಿಸಿದ ಪ್ರಮುಖ ಸಿದ್ಧಾಂತಗಳಂತಿದೆ ನೋಡಿ. ಇಲ್ಲಿ ಸಂವೇಗ ಗತಿ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ, ಟ್ರಯಲ್ ಆ್ಯಂಡ್ ಎರರ್ ಥಿಯರಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಎಡ್ವರ್ಡ್ ಲೀತ್ ಮತ್ತು ಥಾಮಸ್ ಅಂದರೆ EL ಥಾರ್ನ್ಡೈಕ್ ರವರ ಬಗ್ಗೆ ನೋಡ್ತಾ ಹೋಗ್ಬೋದು. ಹಾಗೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಶಾಸ್ತ್ರೀಯ ಅನುಬಂಧನ, ಈ ಪಾವೆಲ್ ಅವರು ರಷ್ಯಾದವ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ಕ್ರಿಯಾಜನ್ಯ ಆಪರೆಂಟ್ ಕಂಡೀಷನ್ ಅಂದರೆ ಸ್ಕಿನ್ನರ್ ಅವ್ರ ಬಗ್ಗೆ ಗೊತ್ತಿರಬೇಕು. ಆ ಗೆಸ್ಟಾಲ್ಟ್ ವಾದಿಗಳು ಒಳನೋಟ ಕಲಿಕೆ. ಆದರೆ ಇಲ್ಲಿ ಮೀನಿಂಗ್ಫುಲ್ ಲರ್ನಿಂಗ್ ಇವುಗಳಲ್ಲಿ ಏನು ಬರೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಡೆವಿಲ್ P. ಅಸುಬೆಲ್ ರವರ ಬಗ್ಗೆ ಅರ್ಥಪೂರ್ಣ ಕಲಿಕೆ ಬರ್ಬೋದು. ಹಾಗೆ ಜಿರೋಮ್ S. ಬ್ರೂನರ್ ಅವರ ಬಗ್ಗೆ ಅನ್ವೇಷಣಾ ಕಲಿಕೆ, ಡಿಸ್ಕವರಿ ಲರ್ನಿಂಗ್ ಬಗ್ಗೆ ಬರ್ಬೋದು. ವೀಕ್ಷಣಾ ಅಥವಾ ಸಾಮಾಜಿಕ ಕಲಿಕಾ ಸಿದ್ಧಾಂತ, ಈ ಬಂಡೋರ ಅವ್ರ ಬಗ್ಗೆ ಬರ್ಬೋದು. ಬೆಂಜಮಿನ್ S. ಬ್ಲೂಮ್ ರವರ ಮಾಸ್ಟರಿ ಲರ್ನಿಂಗ್ ಬರ್ಬೋದು. ಗ್ಯಾಗ್ನೆ ಅವರ ಹೆರಾರ್ಕಿ ಲರ್ನಿಂಗ್ ಥಿಯರಿ ಬಗ್ಗೆ ಕೇಳ್ತಾ ಹೋಗ್ಬೋದು. ಶ್ರೇಣೀಕೃತ ಅಥವಾ ಶ್ರೇಣಿತ ಕಲಿಕಾ ಸಿದ್ಧಾಂತದ ಬಗ್ಗೆ ಕೇಳ್ತಾ ಹೋಗ್ಬೋದು. ಹಾಗಾದರೆ ನಮಗೆ ಫಸ್ಟ್ನೇ ಪ್ರಶ್ನೆಗೆ ಸ್ನೇಹಿತರೆ, ಈ ಒಂದು ಪ್ರಭುತ್ವ ಮಾಸ್ಟರಿ ಲರ್ನಿಂಗ್ ಅಂತಕ್ಕಂಥದ್ದೇನಿದೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಅಥವಾ ಈ ಒಂದು ಒಂದು ಏನು ಲೀಸ್ಟ್ ಇದೆ ಇದರಲ್ಲಿ ಮತ್ತೊಂದು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ TETಗೆ ನೀವು ಅಂತಿಮ ಹಂತದ ಸಿದ್ಧತೆಯನ್ನು ನಡೆಸಬೇಕು. ನೆಕ್ಸ್ಟು ಅರ್ಥಪೂರ್ಣ ಕಲಿಕೆ ಯಾರ್ದು ಅಂತ ನಿಮಗೆ ಗೊತ್ತಾಯಿತು. ಮೀನಿಂಗ್ಫುಲ್ ಲರ್ನಿಂಗ್ ಯಾರ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು, ಯಾರ್ದು, ಅಸುಬೆಲ್ ಅವ್ರದ್ದು. ಆದರೆ ಅರ್ಥಪೂರ್ಣ ಕಲಿಕೆಯ ಒಂದು ಅರ್ಥವನ್ನು ಇಲ್ಲಿ ಕೇಳಿದರೆ, ಅರ್ಥಪೂರ್ಣ ಕಲಿಕೆ ಅಂದರೆ ಹೇಗಿರುತ್ತೆ, ಅದು ಸ್ಮೃತಿಯನ್ನು ಹೆಚ್ಚಿಸುತ್ತದೆಯೋ ಅಥವಾ ಸ್ಮೃತಿ ಕಡಿಮೆ ಮಾಡುತ್ತದೆಯೋ ಅಥವಾ ಮೆಮೊರಿ, ಈ ಸ್ಮೃತಿ ತಟಸ್ಥವಾಗಿರುತ್ತದೆಯೋ ಅಥವಾ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಕಾನ್ಸೆಪ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಅರ್ಥಪೂರ್ಣ ಕಲಿಕೆ, ಮೀನಿಂಗ್ಫುಲ್ ಕಲಿಕೆ ಏನಾಗಿದೆ, ಇದು ಮಗುವಿಗೆ ಸರಿಯಾದ ರೀತಿಯಲ್ಲಿ ಒಂದು ವಿಷಯ ಅರ್ಥ ಆದರೆ ಅದು ಹೆಚ್ಚು ದಿನಗಳ ಕಾಲ ಏನಾಗುತ್ತೆ, ಪರಿಣಾಮಕಾರಿ ಕಲಿಕೆ ಉಂಟಾಗಿ ನೆನಪಿನಲ್ಲಿರುತ್ತೆ, ಸ್ಮೃತಿ ಶಕ್ತಿ ಹೆಚ್ಚಾಗುತ್ತದೆ. ಸ್ಮೃತಿ ಶಕ್ತಿ ಹೆಚ್ಚಾಗೋದು ಈ ಪ್ರಶ್ನೆಗೆ, ಅರ್ಥಪೂರ್ಣ ಕಲಿಕೆಗೆ ಒಂದು ಅರ್ಥ ಅಂತಕ್ಕಂಥ. ಸ್ಮೃತಿ ಕಡಿಮೆ ಆಗಲ್ಲ, ತಟಸ್ಥವಾಗಿರಲ್ಲ, ಸ್ಮೃತಿ ಹೆಚ್ಚಾಗಿರೋದೇನಾಗಿರುತ್ತೆ ಇಲ್ಲಿ ಪ್ರಮುಖವಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಕಲಿತ ವಿಷಯ ನಿಮಿಷದ ನಂತರ ಮರವಿನ ಶ್ರೇಣಿಕ ಅಥವಾ ಅಂದರೆ ಶೇಕಡ ಪ್ರಮಾಣ ಎಷ್ಟಿರುತ್ತೆ ಅಂತ. ಕಲಿತ 20 ನಿಮಿಷದ ನಂತರ ಮರವಿನ ಶೇಕಡ ಪ್ರಮಾಣ ಎಷ್ಟಿರುತ್ತೆ? 51, 53, 60 ಮತ್ತು 80 ಅಂತ 80% ಅಂತಿದೆ ನೋಡಿ. ಆಲ್ಮೋಸ್ಟ್ ನಮಗೆ 20 ಅಥವಾ 30 ನಿಮಿಷಗಳ ನಂತರ ಏನಾಗುತ್ತೆ, ಆಲ್ಮೋಸ್ಟ್ 50% ಮೆಮೊರಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. 50% ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. 53% ಅಥವಾ 50% 20 ನಿಮಿಷಗಳ ಕಾಲ ಇದು ಆಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಒಂದು ಚಾರ್ಟ್ ಔಟ್ ನೋಡಿ. ಸಮಯ ಕಳೆದಂತೆ ದಿನಗಳಲ್ಲಿ 30 ನಿಮಿಷಕ್ಕೆ 50%, 6 ಗಂಟೆಗೆ 60%, ಒಂದು ದಿನದಲ್ಲಿ 66%, ಹಾಗೆ 6 ದಿನಗಳಲ್ಲಿ 72%, ಒಂದು ತಿಂಗಳಲ್ಲಿ 80%.
ಇದು ಸರ್ವೆಗಳ ಮೂಲಕ ಆಗಿರ್ತಕ್ಕಂಥ ಒಂದು ಅರ್ಥಹೀನ ಪದಗಳಿಗೆ ಧಾರಣೆ, ಮರವಿನ ವಕ್ರರೇಖೆಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕಲಿತ ನಿಮಿಷದಲ್ಲಿ ಮರವಿನ ಪ್ರಮಾಣ, ವಿಸ್ಮೃತಿ ಅಂತ ಏನು ಕರಿತೀರಾ, ಈ ಮರವಿನ ಪ್ರಮಾಣ ಫರ್ಗೆಟಿಂಗ್ ಅಂತ ಏನು ಕರಿತೀರಾ, ಇದೆಷ್ಟಿರುತ್ತೆ ಅನ್ನೋದನ್ನು ಈ ಚಾರ್ಟಲ್ಲಿ ಹಾಕಿದ್ದೀವಿ. ಆದರೆ 30 ನಿಮಿಷದ ನಂತರ ಅಥವಾ 20 ನಿಮಿಷದ ನಂತರ ಮೋರ್ ದೆನ್ 50% ಫರ್ಗೆಟಿಂಗ್ ಆಗುತ್ತೆ. ನಾವು ಕಲಿತಂಥ ವಿಷಯ ಇಲ್ಲಿ ರೇಖೆ ನೋಡ್ಬೋದು. ಇಲ್ಲಿ ಕಲಿತಂಥ ವಿಷಯಗಳು ಹೇಗೆ ಫರ್ಗೆಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ, ವಕ್ರರೇಖೆಗಳು ನೆನಪಿನಲ್ಲಿ ಶೇಕಡವಾರು ಅಂಶಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಸ್ನೇಹಿತರೆ, ಕಲಿತ 20 ನಿಮಿಷದಲ್ಲಿ ಏನು ಆಪ್ಷನ್ ಎ ಏನಿದೆ ಅದು ಸರಿಯಾದ ಉತ್ತರ ಅಂತ ಗೊತ್ತಾಗಬೇಕು. ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ವ್ಯಕ್ತಿ ಅಂತಕ್ಕಂಥದ್ದು ವರ್ತನವಾದಿ. ನೋಡಿ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಇನ್ಸೈಟ್ ಲರ್ನಿಂಗ್ ಬಗ್ಗೆ ಹೇಳ್ತಾರೆ. ಗೆಸ್ಟಾಲ್ಟ್ ವಾದಿಗಳು ಕೊಹಿಲಾರ್ ಅವರಿಗೆ ಸಂಬಂಧಿಸಿದಂತೆ. ಹಾಗೆ ಸಿಗ್ಮಂಡ್ ಫ್ರೈಡ್ ಅಂದರೆ ಇವರು ಸೈಕೋ ಅನಾಲಿಸಿಸ್ ಬಗ್ಗೆ ಮಾತಾಡ್ತಾರೆ, ವಿಶ್ಲೇಷಣಾ ಪಂಥ. ಈಗ ಟಿಚ್ನರ್ ಅಂತಕ್ಕಂಥವನು ರಚನಾ ಪಂಥದ ಬಗ್ಗೆ ಮಾತಾಡ್ತಾರೆ, ಸ್ಟ್ರಕ್ಚರಿಸಮ್ ಬಗ್ಗೆ ಮಾತಾಡ್ತಾರೆ. ಆದರೆ ತಾರನ್ ಡೈಕ್ ಏನಿದ್ದಾರೆ ಇವರೊಬ್ಬರು ಬಿಹೇವಿಯರ್ ಅಂದರೆ ತಾರನ್ ಡೈಕ್ ಇರ್ಬೋದು, ನಿಮಗೆ ಈ ಒಂದು ಪಾವೆಲೋ ಅವರು ಇರ್ಬೋದು, ತಾರನ್ ಡೈಕ್ ಇರ್ಬೋದು, ಪಾವೆಲೋ ಅವರು ಇರ್ಬೋದು, ಹಾಗೆ JB ವ್ಯಾಟ್ಸನ್ ಇರ್ಬೋದು, ಹಾಗೆ ನಿಮಗೆ ಸ್ಕಿನ್ನರ್ ಇರ್ಬೋದು. ಈ ಸ್ಕಿನ್ನರ್ ಏನಿದ್ದಾರೆ ಇವರು 4 ಜನ ಆಗಿರುತ್ತೆ. ಬಿಹೇವಿಯರಿಸಮ್ ವರ್ತನವಾದಿ, ಬಿಹೇವಿಯರಿಸಮ್ ಅಂತ ಏನು ಕರೀತೀರಾ, ವರ್ತನಾ ಮನೋವಿಜ್ಞಾನದ ಒಂದು ಗುಂಪಿಗೆ ಸೇರಿದವರಾಗಿರ್ತಾರೆ. ಕೊಹಿಲರ್ ಅವರು ಗೆಸ್ಟಾಲ್ಟ್ ವಾದಿಗಳು, ಸಿಗ್ಮಂಡ್ ಫ್ರೈಡ್ ಸೈಕೋ ಅನಾಲಿಸಿಸ್, ಟಿಚ್ನರ್ ಅವರು ಈ ರಚನಾ ಪಂಥ ಏನಿದೆ ಅದಕ್ಕೆ ಸಂಬಂಧಿಸಿದವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ, ಮನೋವಿಜ್ಞಾನವನ್ನು ಇದೊಂದು ಪ್ರಜ್ಞೆಯ ವಿಜ್ಞಾನ ಎಂದು ಭಾವಿಸಿದ ಮನೋವಿಜ್ಞಾನಿ. ನೋಡಿ, ನಿಮಗೆ ಇದೊಂದು ಪ್ರಜ್ಞೆಯ ಮನೋವಿಜ್ಞಾನ ಅಂತಕ್ಕಂಥದ್ದು ಭಾವಿಸಿದ್ದು ಯಾರು ಅಂದರೆ, ಈ ಎಕ್ಸ್ಪೆರಿಮೆಂಟಲ್ ಮೆಥಡನ್ನು ನಮಗೆ ತೋರಿಸಿದಂತಹ ವಿಲ್ ಹೆಲ್ಮ್ ಉಂಟ್ ಅಂತಕ್ಕಂಥವ್ರು. ಈಗ ಒಂದು ಪ್ರಯೋಗಶಾಲೆಯನ್ನು ಜರ್ಮನ್ ಲೀಪ್ಜಿಂಗಲ್ಲಿ ಮಾಡಿದಂಥ ಇವರೇನಿದ್ದಾರೆ ಇವರು ಇದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ರು ಮತ್ತು ಇದರ ಕಾರ್ಯಾಚರಣೆಗಳನ್ನು ನೀಡಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂಥ ಅಂಶ. ನೆಕ್ಸ್ಟ್ ಇದಾದಮೇಲೆ, ತರಗತಿಯಲ್ಲಿ ಚೂಟಿ ವಿದ್ಯಾರ್ಥಿ ಇತರ ವಿದ್ಯಾರ್ಥಿಗಳಿಗೆ ತೋರದೆ ಕೊಡುತ್ತಿದ್ದಾನೆ. ಅಂದರೆ ತರಗತಿಯಲ್ಲಿ ಚೂಟಿ ವಿದ್ಯಾರ್ಥಿ ಇತರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಯಾವ ವಿಧಾನವನ್ನು ಬಳಸಬೇಕು? ನೋಡಿ, ಇಲ್ಲಿ ಇವನೊಬ್ಬ ಚೂಟಿ ಇರ್ತಕ್ಕಂಥ ವಿದ್ಯಾರ್ಥಿ ಗೊತ್ತಿಲ್ಲದೆ ತರಗತಿಗಳಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ, ಇತರರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಶಿಕ್ಷಕರು ಅವಾಗ ಏನು ಮಾಡಬೇಕು? ಈಗ ಸರ್ವೆ ಮೆಥಡ್ ಮಾಡಬೇಕು, ಕೇಸ್ ಸ್ಟಡಿ ಮಾಡಬೇಕು, ಎಕ್ಸ್ಪೆರಿಮೆಂಟಲ್ ಮೆಥಡನ್ನು ಮಾಡಬೇಕು, ಅಥವಾ ಅವಲೋಕನ, ನಮಗೆ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಥವಾ ಅಬ್ಸರ್ವೇಷನ್ ಮೆಥಡ್ ಮಾಡಬೇಕು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗುತ್ತೆ. ಆದರೆ ಈ ಪ್ರಶ್ನೆಗೆ ನೀವೊಬ್ಬ ವಿದ್ಯಾರ್ಥಿ ಚೂಟಿ ಇರೋನು ತೊಂದರೆ ಕೊಡ್ತಾ ಇದ್ದಾನೆ, ಫಸ್ಟ್ ಅವ್ನು ಕೇಸ್ ಸ್ಟಡಿ ಮಾಡಬೇಕು. ಯಾಕೆ ಅವನು ಆ ಥರ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಕೇಸ್ ಸ್ಟಡಿ ಮಾಡಬೇಕು. ಕೇಸ್ ಸ್ಟಡಿಗೆ ಸಂಬಂಧಿಸಿದಂತೆ DFD ಬುಕ್ಸ್ ಅವರ ಏನು ಕೇಸ್ ಸ್ಟಡಿ ಇದೆ ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ಈ ಒಂದು ಚೂಟಿ ವಿದ್ಯಾರ್ಥಿಗೆ ತೊಂದರೆ ಕೊಡೋದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು. ಎಸ್, ನೀವು ಕೇಳಿರುವ ಪ್ರಶ್ನೆಗೆ ವಿದ್ಯಾರ್ಥಿಯೊಬ್ಬ ತಪ್ಪು ಉತ್ತರ ಕೊಟ್ಟರೆ ಏನು ಮಾಡುವಿರಿ? ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ತಪ್ಪು ಉತ್ತರ ಸಿಕ್ಕರೆ ನೀವೇನು ಮಾಡ್ತೀರಾ ಅಂತ ಕೇಳಿದ್ದಾರೆ. ನೋಡಿ, ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು? ಇನ್ನೊಂದು ಪ್ರಶ್ನೆಯನ್ನು ಕೇಳುವ ಮೂಲಕ ಅಭ್ಯರ್ಥಿಯ ತನ್ನ ತಪ್ಪನ್ನು ಅರಿಯುವಂತೆ ಮಾಡುವುದು ತಪ್ಪು. ವಿದ್ಯಾರ್ಥಿ ಉತ್ತರ ಏಕೆ ತಪ್ಪು ಎಂದು ಅಭ್ಯರ್ಥಿಗೆ ತಿಳಿಸುವುದು, ಏಕೆ ತಪ್ಪು ಉತ್ತರ ಅಂತ. ಇನ್ನೋರ್ವ ವಿದ್ಯಾರ್ಥಿಗೆ ಉತ್ತರಿಸಲು ಹೇಳುವುದು. ನೆಕ್ಸ್ಟ್ ಹಾಗಾದರೆ ಸರಿ ಉತ್ತರವನ್ನು ಹೇಳುವುದು. ನೋಡಿ, ಫಸ್ಟ್ ಆಪ್ಷನ್ಸಲ್ಲಿ ನಾವು ನಿಯರೆಸ್ಟ್ ಆನ್ಸರನ್ನು ನೋಡೋದಾದರೆ ಆಪ್ಷನ್ ಸಿ ಏನಿದೆ ಇದು ನಮಗೆ ಬೇಕಾದಂಥ ಒಂದು ನಿಯರೆಸ್ಟ್ ಆನ್ಸರ್ ಆಗಿರುತ್ತೆ. ಇದನ್ನೂ ಸಹ ನಮ್ಮ ಗಮನದಲ್ಲಿಟ್ಕೊಂಡು ನಾವು ಇದನ್ನು ಸರಿಪಡಿಸ್ಕೊಳ್ಬೋದು. ಸಿಗೆ ಸಂಬಂಧಿಸಿದಂತೆ ನೀವು ಕೇಳಿರೋ ಪ್ರಶ್ನೆಗೆ ವಿದ್ಯಾರ್ಥಿಯೊಬ್ಬ ತಪ್ಪು ಉತ್ತರ ಕೊಟ್ಟರೆ ಏನು ಮಾಡುವಿರಿ ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಯನ್ನು ಪರಿಹರಿಸಲು ಉತ್ತಮ ವಿಧಾನ. ನೋಡಿ, ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ಕಲಿಕೆಗೆ ಸಂಬಂಧಿಸಿದಂತೆ ಕತೆ ಹೇಳುವ ವಿಧಾನ ಅಂತಿದೆ. ಅಸಮರ್ಥತೆಗೆ ಸಮಂಜಸವಾಗಿರುವ ವಿಭಿನ್ನ ಬೋಧನಾ ವಿಧಾನವನ್ನು ನೋಡಿ, ಇದು ಸರಿಯಾದ ಉತ್ತರ. ನೆಕ್ಸ್ಟು ಅದಾದಮೇಲೆ ನಮಗೆ ಪ್ರಶ್ನೆ ಏನು ಬರ್ಬೋದು? ವೆಚ್ಚದಾಯಕ ಹಾಗೂ ಆಕರ್ಷಕ ರೂಪಕ ಸಾಮಗ್ರಿಗಳು ಸರಳ ಮತ್ತು ಆಸಕ್ತಿದಾಯಕ ಪಠ್ಯಕ್ರಮವನ್ನು ಒದಗಿಸುವುದು. ನೋಡಿ, ಗೌರ್ಮೆಂಟ್ ಶಾಲೆ ಮಕ್ಕಳು ಏನು ಇಲ್ಲದಿದ್ದರೂ ಈ ರೀತಿಯಾಗಿ ಬೆಳೆಸ್ಬೋದು. ನಾವು ಈ ವೆಚ್ಚದಾಯಕ ಆಕರ್ಷಕ ರೂಪಗಳೆಲ್ಲ ಪ್ರೈವೇಟ್ ಸೆಕ್ಟರ್ಲಿ ಇರುತ್ತೆ, ಆದರೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಇದೇ ರೀತಿಯಾಗಿ ಮಕ್ಕಳನ್ನು ಏನು ಮಾಡ್ಬೋದು? ಕಲಿಸ್ಬೋದು. ಸರಳ ಮತ್ತು ಆಸಕ್ತಿದಾಯಕ ಪಠ್ಯಪುಸ್ತಕಗಳನ್ನು ಒದಗಿಸುವುದು ಇದರ ಒಂದು ಮುಖ್ಯ ಅಂಶ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. 8ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟು ಕಲಿಕಾ ನಿಯಮವನ್ನು
ನಿಮಗೆ ಗೊತ್ತಾಗಿದೆ ಕಲಿಕಾ ನಿಯಮ ಅಂದ ತಕ್ಷಣ ದ ಲಾ ಆಫ್ ರೆಡಿನೆಸ್ ಅಂದರೆ ಏನಿರುತ್ತೆ, ಲಾ ಆಫ್ ಎಕ್ಸಸೈಸ್ ಅಂದರೆ ಏನಿರುತ್ತೆ, ಹಾಗೆ ಲಾ ಆಫ್ ಎಫಾರ್ಟ್ ಅಂತಕ್ಕಂಥದ್ದು ಏನಿರುತ್ತೆ. ಒಂದು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ನೆಕ್ಸ್ಟು ಪರಿಣಾಮ ನಿಯಮ ಅಂತ ಏನು ಕರಿತೀವಿ, ಅದು ಯಾರ್ದು ಅಂದರೆ EL ತಾರಂಡೈಕ್ರವರಿಗೆ ಸಂಬಂಧಿಸಿದಂಥ ಒಂದು ಕೊಡುಗೆ. EL ತಾರಂಡೈಕ್ರವರ ಒಂದು ಕೊಡುಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ತುಂಬ ಸಲ ರಿಪೀಟ್ ಆಗಿರೋ ಪ್ರಶ್ನೆ, ಅದನ್ನು ಮತ್ತೆ ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ನೆಕ್ಸ್ಟ್ ಗೆಸ್ಟಾಲ್ಟ್ ಪಂಥ, ಜರ್ಮನಿಯ ಪದವಾದಂಥ ಗೆಸ್ಟಾಲ್ಟ್ ಪಂಥವು ಯಾವ ದೇಶದ್ದಾಗಿದೆ ಅಂತಕ್ಕಂಥದ್ದು. ಜರ್ಮನಿಯ ಒಂದು ಪದ ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಷ್ಯಾದವರು, ಹಾಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರು ಅಂದರೆ EL ಅಂದರೆ ನಿಮಗೆ ಪಾವೆಲ್ ಅವರೇಂದರೆ ಈ ಪಾವೆಲ್ ಅವರು ನಾಯಿ ಬಗ್ಗೆ ಸಂಶೋಧನೆ ಅಥವಾ ನಾಯಿ ಬಗ್ಗೆ ಒಂದು ಲರ್ನಿಂಗ್ ಥಿಯರಿಯನ್ನು ಮಾಡಿದಂಥ ಪಾವೆಲ್ ಅವರು ಇಲ್ಲಿಯವರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು EL ತಾರಂಡೈಕ್ ಅಂತಕ್ಕಂಥವ್ರು ಏನಿದ್ದಾರೆ ಅವರು ಅಮೇರಿಕದವರು ಅಂತ ಗೊತ್ತಿರಬೇಕು. ಹಾಗಾದರೆ ಈ ಗೆಸ್ಟಾಲ್ಟ್ ವಾದಿಗಳು, ವರ್ಧಮಿನ್ ಇರ್ಬೋದು, ಗೆಸ್ಟಾಲ್ಟ್ ವಾದಿಗಳಿರ್ಬೋದು, ಇವರು ಏನು ಕೆಲಸವನ್ನು ಮಾಡಿದರು ಮತ್ತು ಗೆಸ್ಟಾಲ್ಟ್ ವಾದಿಗಳಿಗೆ ಸಂಬಂಧಿಸಿದಂತೆ ಪಿತಾಮಹ ಯಾರು ಅಂತಕ್ಕಂಥದ್ದು ಬೇಕಿಲ್ಲಿ ನೋಡಿ. ಮ್ಯಾಕ್ಸ್ ವರ್ಧಮಿನ್ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಗೆಸ್ಟಾಲ್ಟ್ ವಾದದ ಪಿತಾಮಹ ಅಂತ ಕರೀತಾರೆ. ಗೆಸ್ಟಾಲ್ಟ್ ಒಳನೋಟ ಕಲಿಕೆ, ಸಂಜ್ಞಾತ್ಮಕ ಕಲಿಕೆ, ಒಳನೋಟ ಕಲಿಕೆ, ಅಂತರ್ದೃಷ್ಟಿ ಕಲಿಕೆ. ನೋಡಿ ಇಲ್ಲಿ ಗೆಸ್ಟಾಲ್ಟ್ ಇನ್ಸೈಟ್ ಲರ್ನಿಂಗ್ ಅಂತ ಕರಿತೀವಿ, ಕಾಗ್ನೇಟಿವ್ ಫೈಲ್ ಥೇರೀಸ್ ಅಂತ ಕರಿತೀವಿ, ಮತ್ತು ಇನ್ಸೈಟ್ ಲರ್ನಿಂಗ್ ಅಂತ ಕರಿತೀವಿ. ಇವರಲ್ಲಿ ಯಾರ್ಯಾರು ಅಂದರೆ ಮ್ಯಾಕ್ಸ್ ಇರ್ಬೋದು, ಹಾಗೆ ಕೊಹಿಲರ್ ಇರ್ಬೋದು, ಹಾಗೆ ಕರ್ಟ್ ಕಾಪ್ ಇರ್ಬೋದು, ಇವರೆಲ್ಲ ಗೆಸ್ಟಾಲ್ಟ್ ವಾದಿಗಳು ಅಂತಕ್ಕಂಥದ್ದು. ಸಮಸ್ಯೆ ಪರಿಹಾರ, ಅಂತರ್ಕಲಿಕಾ ಸಿದ್ಧಾಂತ, ಸಾಪೇಕ್ಷ ಸ್ವರೂಪ ಸಿದ್ಧಾಂತ, ವಿವೇಚನಾ ಕಲಿಕಾ ಸಿದ್ಧಾಂತ, ಅಂತರ್ದೃಷ್ಟಿ ಸಿದ್ಧಾಂತ, ಈ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಈ ಗೆಸ್ಟಾಲ್ಟ್ ಅನ್ನೋ ಪದ ಜರ್ಮನಿಯ ಪದವಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇವೆಲ್ಲವನ್ನು ಸಹ ನೀವು ನೋಡ್ಬೋದು, ನಮ್ಮ ಆ್ಯಪಲ್ಲೂ ಇದೆ ಮತ್ತು ಸಪ್ರೇಟ್ ಕ್ಲಾಸ್ ಕೋರ್ಸ್ಗಳಲ್ಲೂ ನಾವು ಬಿಟ್ಟಿದ್ದೀವಿ ಆ್ಯಪಲ್ಲಿ. ಎಸ್, ಗೆಸ್ಟಾಲ್ಟ್ ಪದದ ಮೂಲ ಅರ್ಥ ಒಂದು ಸಮಗ್ರತೆ, ಒಂದು ಬಿಡಿ ಬಿಡಿಯಾದದ್ದನ್ನು ಇಡಿಯಾಗಿ ಜೋಡಿಸಿ ಸಮಗ್ರತೆ ತಲುಪೋದು. ಬಿಡಿಯಾದ ಜೋಡಣೆ ನೋಡಿ, ಈಗ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಏನಾಗಿದೆ? ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಈ 11ನೇ ಪ್ರಶ್ನೆಗೆ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಅದಾದಮೇಲೆ ನಾವು ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕ ಕೊಹಿಲರ್, ಸ್ಕಿನ್ನರ್, ಲೆವಿನ್ ಮತ್ತು ವರ್ಧಮೀರ್ ಅಂತ ಗೆಸ್ಟಾಲ್ಟ್ ವಾದಿಗಳಾಗಿದ್ದರೂ ಸಹ ನಮಗೆ ಫಸ್ಟ್ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಕೊಹಿಲರ್. ಚಿಂಪಾಂಜಿ, ಸುಲ್ತಾನ್, ಈ ಸುಲ್ತಾನನ್ನು ಬಳಸಿ ಹೇಗೆ ಒಳನೋಟ ಕಲಿಕೆ, ಬಾಳೆಹಣ್ಣು, ಕೋಲುಗಳನ್ನು ಬಳಸಿ ಅಥವಾ ಒಂದು ಡಬ್ಬವನ್ನು ಬಳಸಿ, ಕೋಲನ್ನು ಬಳಸಿ, ಬಾಳೆಹಣ್ಣನ್ನು ತೆಗೆದುಕೊಂಡು ಕಿತ್ತುಕೊಂಡು ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಇಲ್ಲಿ ಕೊಹಿಲರ್. ಸ್ಕಿನ್ನರ್ ಅವರು ಅಂದರೆ ಆಪರೆಂಟ್ ಕಂಡೀಷನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾರೆ. ಸ್ಕಿನ್ನರ್ ಇದೆ, EL ತಾರಂಡೈಕ್ ಇದೆ, ಮತ್ತು ಕೊಹಿಲರ್ ಇದೆ, ಪಾವೆಲ್ ಅವರು ಇರ್ತಕ್ಕಂಥದ್ದು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ ನಿಮಗೆ ಗೊತ್ತಿರಬೇಕು. ನಮಗಿಲ್ಲಿ ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಅಂದರೆ ಯಾರು ಅಂದರೆ EL ತಾರಂಡೈಕ್. ಅದು ಬಿಟ್ಟರೆ ಜಸ್ಟ್ ನಿಮಗೆ ಫಾದರ್ ಆಫ್ ಸೈಕಾಲಜಿ ಅಂತಕ್ಕಂಥದ್ದನ್ನು ನಾವು ಯಾರಿಗೆ ಕರಿತೀವಿ, ಬರೀ ಮನೋವಿಜ್ಞಾನದ ಪಿತಾಮಹ ಅಂದರೆ ಈ ಒಂದು ಸಿಗ್ಮಾಂಡ್ ಫ್ರಾಯ್ಡ್ ಅವರಿಗೆ ಏನಂತ ಕರಿತೀವಿ, ಈ ರೀತಿಯಾಗಿ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ನಾವು ವಿಶೇಷವಾಗಿ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಯಾರಿಗೆ ಕರಿತೀವಿ ಅಂತಕ್ಕಂಥದ್ದನ್ನು ನೋಡಿದರೆ ಈ ಒಂದು ವಿಲ್ ಹೆಲ್ಮ್ ವೂಂಟ್ರವರಿಗೆ ಏನಂತ ಕರಿತೀವಿ, ನಾವು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಕರಿತೀವಿ. ಇವರು ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ ಹೆಲ್ಮ್ ವೂಂಟ್ರವರು, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಸಿಗ್ಮಾಂಡ್ ಫ್ರೈಡ್ ಅವರು. ಹಾಗಾದರೆ ನಮಗೆ ಈ ಒಂದು ಪ್ರಾಚೀನ ಅಂದರೆ ನಮಗೆ ಶೈಕ್ಷಣಿಕ ಈ ಶೈಕ್ಷಣಿಕ ಅಲ್ಲ, ಬರೀ ಮನೋವಿಜ್ಞಾನದ ಪಿತಾಮಹ ಸಿಗ್ಮಾಂಡ್ ಫ್ರೈಡ್. ಹಾಗೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರಂದರೆ ವಿಲ್ಹೆಲ್ಮ್ ವೂಂಟ್. ಎಜುಕೇಷನ್ ಸೈಕಾಲಜಿಯ ಪಿತಾಮಹ, ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಅಂದರೆ EL ತಾರಂಡೈಕ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 13ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. ಮಕ್ಕಳ ಬುದ್ಧಿಶಕ್ತಿ ನೋಡಿ, ಮಕ್ಕಳ ಬುದ್ಧಿಶಕ್ತಿ ಮತ್ತು ಅವರ ಕಲಿಯುವ ಸಾಮರ್ಥ್ಯವನ್ನು ಅಳೆಯಲು ಮತ್ತು ಪರೀಕ್ಷಿಸಲು ವಿಧಾನವನ್ನು ವಿನ್ಯಾಸಗೊಳಿಸಿದ ಮನೋವಿಜ್ಞಾನಿ ಅಥವಾ ಮನೋಶಾಸ್ತ್ರಜ್ಞ ಯಾರು ಅಂತ ನೋಡಿ. 14ನೇ ಪ್ರಶ್ನೆಗೆ ನಾವು ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ EL ತಾರಂಡೈಕ್ರವ್ರು ಏನು ಮಾಡ್ತಾರೆ, ಇದನ್ನು ಡೆವಲಪ್ಮೆಂಟ್ ಮಾಡಿದರು ಅಂತಕ್ಕಂಥದ್ದು. ಕೊಹಿಲರ್ ಅವ್ರದ್ದು ಒಳನೋಟ, ಸ್ಕಿನ್ನರ್ ಅವ್ರದ್ದು ಏನು ಅಭಿಜನ್ಯ ಅಥವಾ ಆಪರೆಂಟ್ ಕಂಡೀಷನ್ ಅವ್ರದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು, ಕ್ರಿಯಾಜನ್ಯ ಅಂತ. ಹಾಗೆ ಪಾಹುಲ ಅವ್ರದ್ದು ಏನಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತ ಅವ್ರದ್ದು ಅಂತ ಗೊತ್ತಿರಬೇಕು. ತಾರಂಡೈಕ್ರವರ ಈ ಒಂದು ಕಲಿಕಾ ಸಿದ್ಧಾಂತ ಏನಿರುತ್ತೆ ಮಕ್ಕಳ ಬುದ್ಧಿಶಕ್ತಿ ಮತ್ತು ಅವರ ಕಲಿಕಾ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ನಾವು ನೋಡ್ಬೋದು.
ಎಸ್ 15ನೇ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಮಗುವಿನಲ್ಲಿ ಮೂರ್ತ ಕಾರ್ಯಗಳ ಹಂತವು ಕೆಳಗಿನ ಯಾವ ವಯಸ್ಸಿನಲ್ಲಿ ಸಂಭವಿಸುತ್ತದೆ ಅಂತ. ನೋಡಿ, ಮೂರ್ತ ಕಾರ್ಯ ಹಂತಗಳು ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಮ ಜೊತೆ ಮಾತಾಡಿದ್ದೀನಿ. ಯಾಕೆಂದರೆ ಮೂರ್ತ ಕಾರ್ಯ ಹಂತಗಳು ಎಲ್ಲಿ ಬರುತ್ತೆ, ಫಸ್ಟ್ ಯಾವ ಸ್ಟೇಜಲ್ಲಿ ಏನೇನಿರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಸಿ ಆನ್ಸರ್ 7ರಿಂದ 11 ವರ್ಷ ವಯಸ್ಸೇನಿದೆ ಇದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನಾನು ಹೇಳಿದೆ ಫಸ್ಟ್ ಸಂವೇದನಾ ಗತಿಶೀಲ ಚಟುವಟಿಕೆಗಳು ಎಲ್ಲಿ ಹೆಚ್ಚಾಗಿರುತ್ತೆ, ಅಹಂ ಕೇಂದ್ರಿತ ಚಟುವಟಿಕೆಗಳು ಇಲ್ಲಿ ಹೆಚ್ಚಾಗುತ್ತೆ. ಮೂರ್ತ ಕಾರ್ಯ ಹಂತದಲ್ಲಿ ತಾರ್ಕಿಕ ಆಲೋಚನೆಗಳು ಇಲ್ಲಿ ಹೆಚ್ಚಾಗಿರುತ್ತೆ. ಇಲ್ಲಿ ಅಹಂ ಕೇಂದ್ರಿತವಾದಂಥ ಅಂಶಗಳಿರುತ್ತೆ, ಇಲ್ಲಿ ಗತಿ ಚಟುವಟಿಕೆಗಳಿರುತ್ತೆ, ಇಲ್ಲಿ ತಾರ್ಕಿಕ ಆಲೋಚನೆಗಳಿರುತ್ತೆ, ಇಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಮೂರ್ತ ಚಿಂತನೆಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಈ ಅಹಂ ಕೇಂದ್ರಿತದಲ್ಲೇ ಸಾಂಕೇತಿಕ ಆಟಗಳು ಬರೋದು ಅಂತಕ್ಕಂಥದ್ದು ಎಲ್ಲಿ ಅಂದರೆ ಇಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ನಿಮಗೆ ಈ ಒಂದು 15ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿಲಿ, ನೈತಿಕ ವಿಕಾಸದಲ್ಲಿ ಮಕ್ಕಳು ತಾರ್ಕಿಕವಾಗಿ ಆಲೋಚನೆ, ಮಕ್ಕಳೇನು ಮಾಡ್ತಾರೆ ತಾರ್ಕಿಕವಾಗಿ ಆಲೋಚನೆ ಅಂದರೆ ಮಾನವ ಹಕ್ಕುಗಳನ್ನು ಮತ್ತು ಸಾಮಾಜಿಕ ಕಲ್ಯಾಣವನ್ನು ಈ ಹಂತದಲ್ಲಿ ಒಪ್ಪಿಕೊಳ್ಳಲು ಮಾನ್ಯವಾಡುತ್ತದೆ. ಅಂದರೆ ನೈತಿಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಈಗೊಂದು ಜೀನ್ ಪಿಯಾಜೆ ಅವರ ಒಂದು ಸಿದ್ಧಾಂತ ಇರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಸಿದ್ಧಾಂತಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಯಲ್ಲಿ 16ನೇ ಪ್ರಶ್ನೆಗೆ ಏನು ಕೊಟ್ಟಿದ್ದಾರೆ, 13 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಈ ವರ್ಗಗಳು ಇರುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಆಪ್ಷನ್ ಇದೆ ಇಲ್ಲಿ 13 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಈ ರೀತಿಯಾದಂಥ ಅಂಶಗಳು ಇಲ್ಲಿ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸ್ವಯಂ ಸ್ವೀಕೃತ ನೈತಿಕ ಹಂತ, ನೈತಿಕ ವಿಕಾಸದ ಮಕ್ಕಳ ತಾರ್ಕಿಕ ಆಲೋಚನೆ ಅಂದರೆ ನಿಮಗೆ 3ನೇ ಹಂತದಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಹೇಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದಮೇಲೆ ಈ ಹಂತದಲ್ಲಿ ಮಕ್ಕಳಲ್ಲಿ ನೈತಿಕತೆಯ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಹಂತದ ಮಕ್ಕಳಲ್ಲಿನ ನೈತಿಕತೆಯು ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ. ನೋಡಿ, ಈ 16ನೇ ಪ್ರಶ್ನೆಗೆ ಈ ಒಂದು ಸಾಂಪ್ರದಾಯಿಕ ನೈತಿಕ ಹಂತ ಸಿದ್ಧಾಂತ ಅಂತಕ್ಕಂಥದ್ದೇನಿದೆ ಇದು ನಮಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಇದೆ, ಸ್ವಯಂ ಸ್ವೀಕೃತ ನೈತಿಕ ಹಂತ ಇದೆ, ಮೇಲಿನ ಎಲ್ಲವೂ ಅಂತಿದೆ. ನಿಯರೆಸ್ಟ್ ಆನ್ಸರ್ಗಳನ್ನು ನೀವು ಹಾಕಬೇಕು. ಸಾಂಪ್ರದಾಯಿಕ ನೈತಿಕತೆಯ ಹಂತ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಬಹುಬುದ್ಧಿ ಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ನೋಡಿ, ಇವರು ಸಪ್ರೇಟಾಗಿ ನೀವು ಇವ್ರನ್ನೆಲ್ಲ ನೋಡ್ಬೋದು. ಗಿಲ್ಫರ್ಡ್ ಅವರು, ರಾಬರ್ಟ್ ಸ್ಟರ್ನ್ ಅವರು, ಹಾಗೆ ಜಿಹಾ ಥಾಮಸ್ ಅವರು, ಇವರೆಲ್ಲ ನೋಡ್ಬೋದು. ಅದಾದರೆ ಹುಅರ್ಡ್ ಗಾರ್ಡನ್ರವರು ಏನಿದ್ದಾರೆ ಇವರು ಬಹು ಬುದ್ಧಿಶಕ್ತಿ, ಈ ಮಲ್ಟಿ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನಿದೆ ಈ ಸಿದ್ಧಾಂತ, ಮಲ್ಟಿ ಇಂಟೆಲಿಜೆನ್ಸ್ ಥಿಯರಿಯ ಒಬ್ಬ ಪ್ರತಿಪಾದಕ ಯಾರು ಅಂದರೆ ಗಾರ್ಡನ್ರವರು ಅಂತ ಗೊತ್ತಿರಬೇಕು. ಯಾರು ಅಂತ? ಗಾರ್ಡನ್ರವರು ಅಂತ ನಿಮಗೆ ಗೊತ್ತಿರಬೇಕು. 17ನೇ ಪ್ರಶ್ನೆಗೆ ಆಪ್ಷನ್ ಎ ಸ್ನೇಹಿತರೆ ಸರಿಯಾದ ಉತ್ತರ. ನೆಕ್ಸ್ಟು, ಇದು ಬುದ್ಧಿಶಕ್ತಿ ಸೂಚ್ಯಾಂಕದ ಸೂತ್ರವಾಗಿದೆ ಅಂತಕ್ಕಂಥದ್ದು. ನಾವೀಗ IQ ಅನ್ನು ನೋಡೋದಾದರೆ ಫಸ್ಟು ಇಲ್ಲಿ ಮೆಂಟಲ್ ಏಜ್ ಅಂತ ಬರ್ಕೊಳ್ತೀವಿ, ಅದ್ರ ಕೆಳಗೆ ನಾವು CA ಕ್ರೊನಾಲಿಕಲ್ ಏಜ್ ಅಂತ ಕರಿತೀವಿ, ಇಂಟು 100 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ನಾವು ಇಂಟೆಲಿಜೆಂಟ್ ಕೋಶೆಂಟ್ ಬುದ್ಧಿ ಸೂಚ್ಯಾಂಕವನ್ನು ನಾವು ಮಾಡೋದಕ್ಕೆ ಅಥವಾ ಬುದ್ಧಿ ಸೂಚ್ಯಾಂಕವನ್ನು ಕಂಡು ಹಿಡಿಯೋದಕ್ಕೆ ನಾವು ಇದನ್ನು ಬಳಸ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಂಟೆಲಿಜೆಂಟ್ ಕೋಶೆಂಟ್ ಬುದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ವಿಲಿಯಮ್ ಸ್ಟರ್ನ್ರವರು ಇದನ್ನು 1912ರಲ್ಲಿ ಏನು ಮಾಡಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಮೆಂಟಲ್ ಏಜ್ ಅಂದರೆ ನಮಗೆ 1908ರಲ್ಲಿ ಆಲ್ಫ್ರೆಡ್ ಬಿನೆ ಅವರ ವಯಸ್ಸಿನ ಒಂದು ಬುದ್ಧಿಮಟ್ಟವನ್ನು ಅಥವಾ ME ಕಂಡುಹಿಡಿದವರು ಮತ್ತು IQ ಕಂಡುಹಿಡಿದವರು. CA ಅಂದರೆ ಕ್ರೊನಾಲಜಿಕಲ್ ಏಜ್ ಅಂತ ಕರಿತೀವಿ, ಇದು ದೈಹಿಕ ವಯಸ್ಸು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ, ಈ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ 19ನೇ ಪ್ರಶ್ನೆ ಹೀಗಿದೆ, ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡುವ, ತರ್ಕಸಮ್ಮತವಾಗಿ ಆಲೋಚನೆ ಮಾಡುವ ಮತ್ತು ಪರಿಸರದೊಂದಿಗೆ ಪ್ರತಿವರ್ತಿಸುವ ಸಾಮರ್ಥ್ಯಗಳ ಮೊತ್ತ ಅಥವಾ ಸಮಿಷ್ಟಿಯ ಬುದ್ಧಿಶಕ್ತಿ ಈ ಹೇಳಿಕೆ ನೀಡಿದವರು ಯಾರು ಅಂತಕ್ಕಂಥದ್ದಿದೆ. ನೋಡಿ, 19ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಡೇವಿಡ್ ವೆಸ್ಟ್ಲರ್ ಅವರು ಏನು ಮಾಡ್ತಾರೆ ಈ ರೀತಿಯ ಒಂದು ಡೆಫಿನೇಷನ್ಸನ್ನು ಕೊಡ್ತಾರೆ. ನಿಮಗೆ ಸ್ಪಿಯರ್ಮನ್ ಇದ್ದಾರೆ, ಸ್ವಾಂಡರ್ಸ್ ಇದ್ದಾರೆ ಮತ್ತು ಗಾರ್ಡನ್ರವರು ಇದ್ದಾರೆ. ಬುದ್ಧಿಶಕ್ತಿ ಚಾಪ್ಟ್ರಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ, ಇದನ್ನು ನೀವು ವಿಶೇಷವಾಗಿ ನೋಡ್ಕೋಬೋದು. ಎಸ್, ಹಾಗಾದರೆ ಒಂದು ಫಾರ್ಮುಲಾದ ಮೂಲಕ ಏನು ಮಾಡಿದರೆ ಪ್ರಶ್ನೆ ಕೇಳಿದರೆ 18 ವಯಸ್ಸು, ಇವರ ಮೆಂಟಲ್ ಏಜ್ ಎಷ್ಟಾಗಿದೆ ಅಂದರೆ 18 ವರ್ಷ. ಇವರ ಒಂದು ದೈಹಿಕ ವಯಸ್ಸು ಎಷ್ಟಾಗಿದೆ ಅಂತಕ್ಕಂಥದ್ದು ಸಹ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ 18 ವರ್ಷಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು.
ಇಲ್ಲಿ ವೆರಿ ಸಿಂಪಲ್ಲಾಗಿ ನಾವೊಂದು ಐ ಕ್ಯೂವನ್ನು ಕಂಡುಹಿಡಿಯೋಕ್ಕೆ ಕೊಟ್ಟಿದ್ದಾರೆ. ಅದೇ ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಮೆಂಟಲ್ ಏಜ್ ಅಂತಕ್ಕಂಥದ್ದು ಮತ್ತು CA ಕ್ರೊನಾಲಜಿಕಲ್ ದೈಹಿಕ ವಯಸ್ಸು ಅಂತಕ್ಕಂಥದ್ದು ಇಂಟು 100 ಅಂತ ಕೊಡ್ಬೋದು. ನೆಕ್ಸ್ಟ್ ನಾವು ಅದೇ ಫಾರ್ಮುಲಾ ಐ ಕ್ಯೂವನ್ನು ಇಲ್ಲಿ ಹಾಕ್ಕೊಂಡ್ರೆ ಮೆಂಟಲ್ ಏಜ್ 18 ವರ್ಷ ಇದೆ, ನಮಗೆ ದೈಹಿಕ ವಯಸ್ಸು 18 ವರ್ಷ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಆತನ ಬುದ್ಧಿಶಕ್ತಿ ಸೂಚ್ಯಾಂಕ, ಅವನ ಐ ಕ್ಯೂ ನಮಗೆ ಬೇಕಾಗಿದೆ. ಹಾಗಾದರೆ ಇಂಟು 100 ಅಂತ ನಾವು ಹಾಕ್ಕೊಂಡ್ವಿ. ಇಲ್ಲಿ 18ಕ್ಕೆ 18 ಕ್ಯಾನ್ಸಲ್, ಒಂದಲೇ ಆಯಿತು. ಹಾಗಾದರೆ ಐ ಕ್ಯೂ ಈಸ್ ಈಕ್ವಲ್ ಟು 1 ಇಂಟು 100 ಆಯಿತು. ನಮಗೆ 100 ಒಂದಲೇ ಎಷ್ಟು ಬಂತು ಐ ಕ್ಯೂ ಅಂದರೆ 100 ಅಂತಕ್ಕಂಥದ್ದು ಬಂತು ಅಂತಕ್ಕಂಥದ್ದು ನೋಡ್ಬೋದು. ಹಾಗಾದರೆ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ. 18 ಒಂದಲೇ ಏನಾಯಿತು ಅಂದರೆ 18 ಒಂದಲೇ 18 ಕ್ಯಾನ್ಸಲ್ ಆಯಿತು. 1 ಇಂಟು 100 ಒಂದಲೇ 100 ಅಂತಕ್ಕಂಥದ್ದು ಬಂತು. ಇದು ಭಾಳ ಈಸಿಯಾದಂಥ ಪ್ರಶ್ನೆ. ಬಟ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಈ 3 ಥರದ ಫಾರ್ಮುಲಾಗಳನ್ನ ಇಟ್ಕೊಂಡು ನಾವು ಲೆಕ್ಕಗಳನ್ನು ಮಾಡಿದ್ದೇವೆ, ಅದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟ್ ಕೋಲ್ಬರ್ಗ್ ಅವರ ಪ್ರಕಾರ ತಾನು ತಪ್ಪು ಮಾಡಿದರೆ ಶಿಕ್ಷಿಸುತ್ತಾರೆ ಎಂಬ ಭಯದಿಂದ ಮಗು ಹಿರಿಯರಿಗೆ ವಿಧೇಯನಾಗಿ ಈ ಹಂತದಲ್ಲಿ ವರ್ತಿಸುತ್ತಾನೆ ಅಂತಕ್ಕಂಥದ್ದನ್ನು ನಿಮಗೆ ಕೊಡ್ತಾ ಹೋಗಿದ್ದಾರೆ. ಆಪ್ಷನ್ ಎ ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ. ಸಾಂಪ್ರದಾಯಿಕ ಪೂರ್ವ ಅಂದರೆ ಈಗ ಲೇಟರ್ ಹರ್ಲಿ ಚೈಲ್ಡ್ಹುಡ್ ಏನು ಬರುತ್ತೋ ಅದೇ ಥರ ಸಾಂಪ್ರದಾಯಿಕ ಹರ್ಲಿಯಾಗಿ ನೀವು ನೈತಿಕತೆ ಹಂತಗಳಲ್ಲಿ ಈ ಕಾನ್ಸೆಪ್ಟ್ ಇರುತ್ತೆ ಮಗುವಿನಲ್ಲಿ. ಆನಂತರ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಇವರ ಅಭಿಪ್ರಾಯ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ 22ನೇ ಪ್ರಶ್ನೆ. ಪಿಯಾಜೆ ಅವರ ಪ್ರಕಾರ ಕಾಗ್ನಿಟಿವ್ ಥಿಯರಿ ಏನಿದೆ, ಪಿಯಾಜೆ ಅವರ ಪ್ರಕಾರ ಈ ಹಂತದಲ್ಲಿ ಶಿಶುವಿನ ಸ್ಕೀಮಾ ವಸ್ತುವನ್ನು ಕಂಡುಕೊಳ್ಳುವ ಪ್ರಜ್ಞೆ, ಒಂದು ಬಾಲ್ ಹಿಡಿಯೋದಿರ್ಬೋದು, ಒಂದು ಪೆನ್ನನ್ನು ಹಿಡಿಯೋದಿರ್ಬೋದು, ಅಥವಾ ತಂದೆ ತಾಯಿ ಸ್ಪರ್ಶ ಆಗಿರೋದಿರ್ಬೋದು. ಹಿಂಗೆ ಕೈ ಹಗಲಿಸೋದು, ಬಾಲ್ ಹಿಡಿಯೋದಕ್ಕೆ, ಪೆನ್ ಹಿಡಿಯೋದಕ್ಕೆ ಯಾವ ಥರ ಬೇಕು, ಈ ಥರದ ಅಂಶಗಳು ಎಲ್ಲಿ ಇರುತ್ತೆ ಅಂತ ಕೇಳಿದರೆ ವೆರಿ ಸಿಂಪಲ್, ಸೆನ್ಸರಿ ಮೋಟರ್ ಸ್ಟೇಜಲ್ಲಿರುತ್ತೆ. ಸಂವೇದನಾ ಗತಿ ಹಂತ ಯಾವುದು ಅಂದರೆ ಸೆನ್ಸರಿ ಮೋಟರ್ ಸ್ಟೇಜ್ ಅಂದರೆ ಸಂವೇದನಾ ಗತಿ ಹಂತದಲ್ಲೇ ಸ್ಕೀಮಾ ಇರೋದು ಅಂತ ನಿಮಗೆ ಗೊತ್ತಿರಬೇಕು. ಇದಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಸ್ಕೀಮಾದ ಬಗ್ಗೆ ಡೀಟೇಲ್ಸಾಗಿ ಹೇಳಿದ್ದೀನಿ. ನೆಕ್ಸ್ಟು ಎಮೋಷನ್ ಇಂಟೆಲಿಜೆನ್ಸಿ. ನಮಗೆ ಈ ಎಮೋಷನಲ್ ಇಂಟೆಲಿಜೆನ್ಸಿ ಎಂಬ ಪುಸ್ತಕವನ್ನು ಬರೆದ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪ್ರಚುರಪಡಿಸಿದವರು ಯಾರು ಅಂದ್ರೆ ನೋಡಿ, ಇದು ತುಂಬ ರಿಪೀಟ್ ಆಗಿರೋ ಪ್ರಶ್ನೆ. ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು ಏನು ಮಾಡಿದ್ದಾರೆ, ಇದನ್ನು ಪ್ರಚುರಪಡಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. 23ನೇ ಪ್ರಶ್ನೆಗೆ ಆಪ್ಷನ್ ಎ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದರೆ 24ನೇ ಪ್ರಶ್ನೆ. ಮಕ್ಕಳಲ್ಲಿ ಸಂವೇದನಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬೇಕಾದರೆ ಎಮೋಷನಲ್ ಇಂಟೆಲಿಜೆನ್ಸಿ ಅತ್ಯಂತ ಅಗತ್ಯವಾದ ವಸ್ತು ಯಾವುದು? ಪ್ರಾರ್ಥನೆ, ಧ್ಯಾನ, ಜೀವನ ಕೌಶಲ್ಯ ಶಿಕ್ಷಣ, ಶ್ರೇಷ್ಠ ಸಾಹಿತ್ಯ, ವಾಚನ ಅಂತಕ್ಕಂಥ ಪ್ರಶ್ನೆ ಇಲ್ಲಿದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾರು ಅಂದರೆ ಜೀವನ ಕೌಶಲ್ಯ ಶಿಕ್ಷಣ ಏನಿದೆ ಇದು ಬಹಳ ಮುಖ್ಯ. ಎಮೋಷನಲ್ ಇಂಟೆಲಿಜೆನ್ಸಿಯನ್ನು, ಭಾವನಾತ್ಮಕ ಅಥವಾ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚೋದಕ್ಕೆ ಇದು ಕಾರಣ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಸರಾಸರಿ ಬುದ್ಧಿವಂತ ವ್ಯಕ್ತಿಯು ಬುದ್ಧಿಶಕ್ತಿ ಸೂಚ್ಯಾಂಕ ಇದಾಗಿದೆ ನೋಡಿ. ನಮ್ಮವೆಲ್ಲ 60 ಅಥವಾ 90 to 9 ಅಂದರೆ 109 ಈ ಹಂತದಲ್ಲಿ ಏನಿರುತ್ತೆ ಇದು ಸರಿಯಾದ ಅಥವಾ ಸರಾಸರಿ ಬುದ್ಧಿವಂತ ವ್ಯಕ್ತಿಯ ಬುದ್ಧಿಶಕ್ತಿ ಸೂಚ್ಯಾಂಕ ಇದಾಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 26ನೇ ಪ್ರಶ್ನೆಗೆ ಏನು ಉತ್ತರ ಇಲ್ಲಿ ಸಿಗ್ಬೋದು ಅಂದರೆ ಈ ಕೆಳಗಿನ ಯಾವ ಚಟುವಟಿಕೆಯ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಬಹುದು? ಈ ಕೆಳಗಿನ ಯಾವ ಚಟುವಟಿಕೆಯ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಬಹುದು ಅಂತ ಕೇಳಿದ್ದಾರೆ. ಉತ್ತಮ ಅಥವಾ ಶ್ರೇಷ್ಠ ಶಿಕ್ಷಕರುಗಳೊಂದಿಗೆ ಬೋಧನೆ ಮಾಡಿಸುವುದು, ಹಾಗೆ ಮಗು ಸೃಜನಶೀಲ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಅದರ ಬಹುಮಾನ ಅಥವಾ ಪುನರ್ಬಲನವನ್ನು ಒದಗಿಸುವುದು. ಬಹುಮಾನ ಕೊಟ್ಟರೆ ಆಗಲ್ಲ, ಅದು ಆಂತರಿಕವಾಗಿ ಬರಬೇಕು. ಮಂಥನ ಅಥವಾ ಬುದ್ಧಿಮಂಥನ, ಮಕ್ಕಳ ಅಸಾಮಾನ್ಯ ಪ್ರಶ್ನೆಗಳನ್ನು ಸಾಧಾರಣ ಮತ್ತು ವಿಭಿನ್ನ ಉತ್ಪಾದನಾ ಶಿಕ್ಷಕರು ಗೌರವಿಸಿ ಉತ್ತೇಜಿಸುವುದು. ಈ 3 ಆಪ್ಷನ್ ತಪ್ಪಾಗಿದೆ. ನಮಗೆ ಫಸ್ಟ್ ಆಪ್ಷನ್ಸ್ ಏನು ಹೇಳಿದೆ ಇದು ಸರಿಯಾದಂತಹ ಒಂದು ಕಾನ್ಸೆಪ್ಟು ನೋಡಿ. ಸೃಜನಶೀಲತೆ ಅಂದರೆ ನಮಗೆ ಒಂದು ವಸ್ತು ವಿಷಯದಲ್ಲಿ ಹೊಸದನ್ನು ಕಾಣ್ತಕ್ಕಂಥದ್ದು ಸೃಜನಶೀಲತೆ. ಅವನ ಕಲ್ಪನೆ, ಅವನ ಶಕ್ತಿ, ಇಂಟ್ರಾವರ್ಡ್ಸು ಮತ್ತು ಸೃಜನಶೀಲರೆಲ್ಲ ಬುದ್ಧಿವಂತರೇ, ಆದರೆ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಅಂತ ಗೊತ್ತಿರಬೇಕು. ಉತ್ತಮ ಶ್ರೇಷ್ಠ ಶಿಕ್ಷಕರುಗಳಿಂದ ಬೋಧನೆ ಮಾಡಿಸೋದ್ರಿಂದ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಇರುತ್ತೆ ನೋಡಿ. ಈ ಕ್ರಿಯೇಟಿವಿಟಿಯಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಈಗ ನಮಗೆ 27ನೇ ಪ್ರಶ್ನೆ. ಈಗಾಗಲೇ ನಾವು ರೂಸೋ, ಪ್ರೋಬೆಲ್, ಈಗ ಮರಿಯಾ ಮಾಂಟೆಸೆರಿ ಇವರು ಈ ಕೆಳಗಿನ ಯಾವ ಶಿಕ್ಷಣ ಪದ್ಧತಿಗೆ ಇದ್ದವರು ಅಂತ ನೋಡಿ. ಕರಿಕ್ಯುಲಮ್ ಸೆಂಟರ್ ಎಜುಕೇಷನ್ ಇದೆ, ನೈತಿಕ ಆಧ್ಯಾತ್ಮಿಕ, ನಮಗೆ ಮಾರಲ್ ಮತ್ತು ಸ್ಪಿರಿಚುವಲ್ ಎಜುಕೇಷನ್ ಇದೆ, ಹಾಗೆ ಶಿಶು ಕೇಂದ್ರಿತ ಚೈಲ್ಡ್ ಸೆಂಟರ್ ಎಜುಕೇಷನ್ ಇದೆ,
ಹಾಗೆ ಮೂಲ ಶಿಕ್ಷಣ ಅಂತಕ್ಕಂಥದ್ದು ಈ ಬೇಸಿಕ್ ಎಜುಕೇಷನ್ ಬಗ್ಗೆ ನಮ್ಗೆ ಹೇಳ್ಬೋದು. ಆದರೆ ಶಿಶು ಕೇಂದ್ರಿತ ಶಿಕ್ಷಣದ ಒಂದು ಫಾದರ್ ಯಾರಂತ ಕರಿತೀವಿ ನಾವು ಅಂದರೆ ರೂಸೋ ಅಂತ ಕರಿತೀವಿ. ಜಾನ್ ಡೂಯಿ ಅವರು ಏನು ಮಾಡ್ತಾರೆ ಇದನ್ನು ವಿಶೇಷವಾಗಿ ಪ್ರತಿಪಾದಿಸಿದವರು ಶಿಶು ಕೇಂದ್ರಿತ ಶಿಕ್ಷಣದ ಪಿತಾಮಹ ರೂಸೋ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಸೃಜನಶೀಲತೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ. ಮಗುವಿನ ಕ್ರಿಯೆಯಲ್ಲಿ ಹೊಸತನ ಮತ್ತು ಸ್ವಂತಿಕೆಯನ್ನು ಕಾಣುವುದು, ರೈಟ್. ಸೃಜನಶೀಲರು ವಿಭಿನ್ನ ಚಿಂತನಾ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ರೈಟ್. ಸಮಸ್ಯೆ ಪರಿಹರಿಸುವ ಒಳನೋಟ ಪಡೆಯುತ್ತಾರೆ, ರೈಟ್. ಹೆಚ್ಚು ಬುದ್ಧಿಯುಳ್ಳವರು ಸೃಜನಶೀಲರಾಗಿರುತ್ತಾರೆ, ಇದು ತಪ್ಪು. ಸೃಜನಶೀಲರೆಲ್ಲ ಬುದ್ಧಿವಂತರೇ, ಆದರೆ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ. ಬುದ್ಧಿವಂತರೆಲ್ಲ ಸೃಜನಶೀಲರು, 4 ಆಪ್ಷನ್ ತಪ್ಪು. ಇಲ್ಲಿ ನಮಗೆ 1, 2, 3 ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. 1, 2, 3 ಮಾತ್ರ ಸರಿ ಅಂತಕ್ಕಂಥದ್ದು 3ನೇ ಪ್ರಶ್ನೆ, ಇದು ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು. 28ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟು, ಮಗುವಿನ ಆಸಕ್ತಿ ಮತ್ತು ಅಭಿರುಚಿ. ನೋಡಿ ಇಲ್ಲಿ ಏನು ವಿಶೇಷವಾಗಿ ಅಂದರೆ ಇಲ್ಲಿ ಮಗುವಿನ ಆಸಕ್ತಿ ಮತ್ತು ಅಭಿರುಚಿ, ಬುದ್ಧಿಶಕ್ತಿ, ಮನೋಭಾವಕ್ಕೆ ಆದ್ಯತೆ ನೀಡುವುದು ಈ ಶಿಕ್ಷಣ ಪದ್ಧತಿ. ಮಗುವಿನ ಆಸಕ್ತಿ, ಅಗತ್ಯತೆ, ಸಾಮರ್ಥ್ಯಕ್ಕೋಸ್ಕರ ನೀಡ್ತಕ್ಕಂಥದ್ದು ಅಭಿರುಚಿ, ಬುದ್ಧಿಶಕ್ತಿಗೆ ಶಿಶು ಕೇಂದ್ರಿತ ಅಂತಕ್ಕಂಥದ್ದು. 29ನೇ ಪ್ರಶ್ನೆಗೆ ಈ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಏನಿದೆ ಇದು ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ ಅಂತ ನಿಮಗೆ ಗೊತ್ತಿರಬೇಕು. 29ನೇ ಪ್ರಶ್ನೆ ಇದು ಸರಿಯಾದ ಉತ್ತರ. ನೆಕ್ಸ್ಟು, ಸಾಮಾಜಿಕ ಸಂರಚನವನ್ನು ಮಂಡಿಸಿದವರು. ಇಲ್ಲಿ ನೋಡಿ ನಿಮಗೆ ಜೊಮ್ಸ್ಕಿ ಇದೆ, ಸ್ಕಿನ್ನರ್ ಇದೆ, ವೈಗೊಟಸ್ಕಿ ಇದೆ. ನೋಡಿ ಸಾಮಾಜಿಕ ಸಂರಚನೆ ಅಂತಕ್ಕಂಥದ್ದಾದರೂ ಕೇಳ್ಬೋದು. ಈಗ ಹೊಸಟೆ ಈ ವೈಗೊಟಸ್ಕಿ ಅವರ ಈ ಸೋಷಿಯೋ ಕಲ್ಚರ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಷಿಯೋ ಕಲ್ಚರ್ ಥಿಯರಿ ಅಂತ ಕರಿತೀವಿ, ಗೊತ್ತಿರಬೇಕು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಈ ವೈಗೊಟಸ್ಕಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್ ಫ್ರೆಂಡ್ಸ್, ನಿಮಗೆ ಇದುವರೆಗೆ ಸೂಪರ್ 30 ಕ್ವೆಶನ್ಸ್ಗಳು ಮತ್ತು ಮಾಡೆಲ್ ಪೇಪರ್ಗಳು ಅನಾಲಿಸಿಸ್ ಮಾಡಿದ್ದೀನಿ. ಇದರಲ್ಲಿ ಹಲವು ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ಬೋದು ಅಂತಕ್ಕಂಥದ್ದು ಹೇಳ್ತಾ, ಅಥವಾ ಇದರ ಪ್ರಶ್ನೆಗಳ ಬೇಸ್ ಮೇಲೆ ಬೇರೆ ಆಪ್ಷನ್ಸ್ ಮೇಲೆ ಕ್ವೆಶನ್ಸ್ಗಳು ಬರ್ಬೋದು ಅಂತ ಹೇಳ್ತಾ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.